ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಚೇತು ಬ್ಲಾಗ್. ಸೊ ಇವತ್ತಿನ ಒಂದು ರೆಸಿಪಿ ಬಂದು ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದು ಸಿಂಪಲ್ ಆಗಿ ಅಂತ ನೋಡ್ಕೊಳ್ಳೋಣ. ವಿತೌಟ್ ಎನಿ ಗ್ರೈಂಡಿಂಗ್, ಅಂದರೆ ಮಿಕ್ಸಿ ಜಾರ್ ಯೂಸ್ ಮಾಡದೆ ಅದು ಬರೀ ಎಲ್ಲ ಕಟ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇನ್ನೊಂದು 1/4 kg ಅಷ್ಟು ಚಿಕನ್ನು. ಬೇಕಾಗಿರೋ ಮಸಾಲ ಇಲ್ಲಿ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮಿಕ್ಸ್ ಆಗಿದೆ. ನಾನು ಹಂಗೆ ಮಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ, ಸ್ವಲ್ಪ ಅರ್ಶಿನದ ಪುಡಿ, ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಮೊಸರು, 1-2 ಟೊಮ್ಯಾಟೋಸು, 1-2 ಆನಿಯನ್ಸು, ಇಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ನಾನು ಪೇಸ್ಟ್ ಮಾಡಿ ಹಾಕಿಲ್ಲ, ಜಜ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿ ಹಾಕ್ಬೋದು, ಬಟ್ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಜಜ್ಜಿ ಹಾಕಿದ್ರೆ ಸ್ವಲ್ಪ ನಾಟಿ ಸ್ಟೈಲ್ ಟೇಸ್ಟ್ ಬರುತ್ತೆ. ಆ್ಯಂಡ್ ಇಲ್ಲಿ ಒಂದು 6-7 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಖಾರದ ಪುಡಿ ಸ್ಕಿಪ್ ಮಾಡ್ತಾಯಿದ್ದೀನಿ, ಸ್ಕಿಪ್ ಮಾಡ್ತಾಯಿಲ್ಲ, ಸ್ವಲ್ಪ ಮಿಕ್ಸ್ ಆಗಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಪುದೀನ, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಮಿಕ್ಸ್ ಆಗಿದೆ. ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ. ಆ್ಯಂಡ್ ರೈಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಮೇನ್ ಇಂಗ್ರೀಡಿಯೆಂಟ್ ರೈಸು. ಇದರಲ್ಲಿ ಒಂದು 2 ಕಪ್ಸ್ ರೈಸ್ ತೊಗೊಂಡಿದ್ದೀನಿ, ನೆನೆಸಿಟ್ಟಿದ್ದೀನಿ. ಆಮೇಲೆ ವಾಶ್ ಮಾಡಿ ಹಾಕ್ಕೊಳ್ಳೋಣ. ಸೊ ಇವಾಗ ಬೇಗ ರೆಸಿಪಿ ಸ್ಟಾರ್ಟ್ ಮಾಡ್ಕೊಬಿಡೋಣ, ಬನ್ನಿ ಗೈಸ್. ಸೊ ಇಲ್ಲಿ ಚಿಕನ್ ಬಿರಿಯಾನಿ ಮಾಡ್ಕೊಳೋ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಅಂಥ ರೆಸಿಪಿ ಇದು. ಏನೂ ರುಬ್ಬೋ ಅವಶ್ಯಕತೆ ಇಲ್ಲ, ಜಸ್ಟ್ ಕಟ್ ಆ್ಯಂಡ್ ಡೂ ಇಟ್, ದಟ್ಸ್ ಆಲ್. ಸೊ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಡೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಚಕ್ಕೆ ಲವಂಗ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಚಕ್ಕೆ ಲವಂಗ, ಏಲಕ್ಕಿ, ಮೆಣಸು, ಆ್ಯಂಡ್ ಪಲಾವ್ ಎಲೆ. ನೆಕ್ಸ್ಟ್ ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ, ನೆಕ್ಸ್ಟ್ ಟೊಮ್ಯಾಟೊ, ನೆಕ್ಸ್ಟು ಇದು ಗ್ರೀನ್ ಲೀವ್ಸ್, ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಕಟ್ ಮಾಡಿ ವಾಶ್ ಮಾಡಿರೋದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಗ್ರೀನ್ ಲೀವ್ಸ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ. ಟೊಮ್ಯಾಟೊನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿದೆ. ನೆಕ್ಸ್ಟ್ ಚಿಕನ್ ಹಾಕ್ಕೊಳ್ಳೋಣ. ಆಮೇಲೆ ಮಸಾಲ ಐಟಮ್, ಧನಿಯಾ ಪೌಡರ್ ಮತ್ತು ಚಿಲ್ಲಿ 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಲ್ಲಿ. ನೀನು ಮಿಷಿನ್ಗೆ ಹಾಕ್ಸೋದು ಮಿಕ್ಸ್ ಮಾಡಿದ್ದೆ. ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಅರ್ಶಿನದ ಪುಡಿ. ನೆಕ್ಸ್ಟ್ ಮೊಸರು,
ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ. ಐ ಮೀನ್ ಸ್ವಲ್ಪ ಮ್ಯಾರಿನೇಟ್ ಮಾಡಿಕೊಂಡ್ರೆ ಮೊಸರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಂಗೆ ಟೈಮ್ ಇರಲ್ಲ, ಸೊ ಹೀಗೆ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಚಿಕನ್ನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು ಆ್ಯಂಡ್ ನಿಮಗೆ ಏನೇನು ಮಸಾಲ ಬೇಕೋ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಆಮೇಲೆ ಬಿರಿಯಾನಿ ಮಾಡೋದ್ರಿಂದ, ಬಿರಿಯಾನಿನಲ್ಲ ಯಾವ ಚಿಕನ್ ಗ್ರೇವಿ ಆಗಲಿ ಏನೇ ಮಾಡೋದಾಗಲಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ ತುಂಬ ಸಾಫ್ಟಾಗಿ ಬೇಯುತ್ತೆ ಆ್ಯಂಡ್ ಜ್ಯೂಸಿಯಾಗಿರುತ್ತೆ ಚಿಕನ್. ಸೊ ಇದೆಲ್ಲ ಫ್ರೈ ಆಗಿದೆ. ನೆಕ್ಸ್ಟ್ ಸಾಲ್ಟ್ ಹಾಕ್ಕೊಳ್ಳೋಣ. ಸೊ 2 ಮಿನಿಟ್ಸ್ ಬೇಕಿದೆ. ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನಾನೇ ಇದರಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 4.5 ಗ್ಲಾಸ್ ಹಾಕ್ಕೊಂಡ್ರೆ ನೀರು ಸಾಕಾಗುತ್ತೆ. ಸೊ ಇಷ್ಟಾಗಿದೆ. ಇದೊಂದು ಕುದಿ ಬರಲಿ, ಆಮೇಲೆ ರೈಸ್ ಹಾಕ್ಕೊಳ್ಳೋಣ. ಇದು ಕುದಿಯೋಷ್ಟೊತ್ತಿಗೆ ರೈಸ್ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನಾವು ಸ್ವಲ್ಪ ನೆಂದಿರುತ್ತಲ್ಲ, ಸೊ ಸಾಫ್ಟಾಗಿ ಬೇಯುತ್ತೆ. ಬಿರಿಯಾನಿ ಮಾಡುವಾಗ ಅಷ್ಟೇ, ರೈಸ್ ಸ್ವಲ್ಪ ನೆನೆಸಿದ್ರೆ ರೈಸು ಮತ್ತು ಎಲ್ಲ ತುಂಬ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ. ಮತ್ತು ನೆನೆಸಿದ್ರೆ ಬೇಗ ಕುಕ್ ಆಗುತ್ತೆ. ಒನ್ ಮೋರ್ ಥಿಂಗ್ ಅಂದರೆ ಅಂದರೆ ಟೇಸ್ಟ್, ಐ ಮೀನ್ ಇವಾಗ ಈ ಒಗ್ಗರಣೆ ಟೇಸ್ಟ್ ಎಲ್ಲ ರೈಸ್ ಒಳಗೆ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಐ ಮೀನ್ ನೆನೆಸಿದ್ರೆ, ಅಕ್ಕಿ ನೆನೆಸಿದ್ರೆ ಸ್ವಲ್ಪ ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ ರೈಸ್ ಒಳಗೆಲ್ಲ, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಮಾಮೂಲಿ ಹಂಗೆ ತೊಳೆದು ಹಾಕೋದ್ರಿಂದ ಅಷ್ಟು ಟೇಸ್ಟ್ ಅನಿಸಲ್ಲ. ಈ ಥರ ಅಕ್ಕಿ ಸ್ವಲ್ಪ ನೆನೆಸಿ ಆಮೇಲೆ ಬಾಯ್ಲ್ ಮಾಡಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಮತ್ತು ಫ್ಲೇವರೆಲ್ಲ ಈ ಬಿರಿಯಾನಿ ಫ್ಲೇವರೆಲ್ಲ ಅದರೊಳಗೆ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ನೆನೆಸ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ರೈಸ್. ಸೊ ನೋಡ್ಬೋದು ಇಲ್ಲಿ ಬಬಲ್ಸ್ ಬರ್ತಾಯಿದೆ. ಇನ್ನೊಂದು 2 ಮಿನಿಟ್ಸಲ್ಲಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ರೈಸ್ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಒಂದು 2 ವಿಸಿಲ್ಸ್ ಹಾಕಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನಿಮಗೂ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ನಾನೇನಾದರೂ ನನಗೆ ಗೊತ್ತಿರೋದು ಕ್ಲಿಯರ್ ಮಾಡೋಕ್ಕಾಗೋದೇನಾದರೂ ಇದ್ದರೆ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ ಮಾಡಿ, ಇಲ್ಲಾಂದರೆ ನನಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಏನಾದರೂ ಡೌಟ್ಸ್ ಇದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಒಂದು ಸ್ವಲ್ಪ ಗ್ರೋ ಆಗೋಕ್ಕೆ ಹೆಲ್ಪ್ ಆಗಲಿ. ಸೊ ಇದು ಬಾಯ್ಲ್ ಆಗ್ತಾಯಿದೆ. ಇವಾಗ ರೈಸ್ ಹಾಕ್ಕೊಬಿಡೋಣ. ಇದು ವಾಶ್ ಮಾಡಿ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಸೋಕಾಗಿದೆ. ಐ ಮೀನ್ ಒಗ್ಗರಣೆ ಹಾಕೋಕ್ಕೆ ಮುಂಚೆ ನಾನು ಸೋಕ್ ಮಾಡಿದ್ದು. ಇವೆಲ್ಲ ಹಾಕೋ ಅಷ್ಟೊತ್ತಿಗೆ ಅದನ್ನು ನೀಟಾಗಿ ಸ್ವಲ್ಪ ನೆನ್ಕೊಂಡಿರುತ್ತೆ. ಒಂದು 10 ಮಿನಿಟ್ಸ್ ನೆನ್ಕೊಂಡು 5 to 10 ಮಿನಿಟ್ಸ್ ನೆನ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ರೈಸ್ ಹಾಕ್ಕೊಂಡ್ಬಿಡೋಣ. ಸೊ ಲಿಡ್ ಕ್ಲೋಸ್ ಮಾಡ್ಕೊಬಿಡೋಣ. ಸೊ ಇದು ಒಂದು 2 ವಿಸಿಲ್ಸ್ ಆಗಲಿ. ನೆಕ್ಸ್ಟ್ ಆಮೇಲೆ ಹೆಂಗಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡ್ಬೋದಲ್ಲ ಹೆಂಗಾಗಿದೆ ಅಂತ ಚಿಕನ್ ಬಿರಿಯಾನಿ. ನೋಡಿ ತುಂಬ ಸಾಫ್ಟಾಗಿದೆ. ಅದೇ ಅಕ್ಕಿ ನೆನೆಸಿದ್ರೆ ಸಾಫ್ಟಾಗಿ ಬರುತ್ತೆ ಬಿರಿಯಾನಿ ಅನ್ನೋದು. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ. ನಿಮಗೆ ಸರ್ವ್ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಫಾಲೋ, ಶೇರ್ ಆ್ಯಂಡ್ ಕಮೆಂಟ್.